ಆಯ್ತು ಸೈನ್ ಆಯ್ತು. ಕಾಲೇಜ್ ಇದೆ ನಮ್ಮದು. ಆ ಪ್ರೈವೇಟ್ ಸ್ಕೂಲಲ್ಲಿ ಇರೋಂಥ ಮಕ್ಕಳು ಸಹ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ. ನಿಜವಾಗ್ಲೂ ಆ ಮಗುವನ್ನ ನೋಡಿ ತುಂಬಾ ಖುಷಿ ಆಯ್ತು ನನಗೆ. ಅವ್ರು ಮಾತಾಡ್ತಾ ಇದ್ದ ರೀತಿ ನೋಡಿ ಬಹುಶಃ ಅದು ಸುಮ್ಮನೆ ಬರಲ್ಲ. ಇಲ್ಲಿರತಕ್ಕಂಥ ವ್ಯವಸ್ಥೆ, ಇಲ್ಲಿರ್ತಕ್ಕಂಥ ಮೇಷ್ಟ್ರುಗಳು ಸಹಾಯದಿಂದನೇ ಅವರು ಇಷ್ಟು ಮೇಲೆ ಬಂದಿರೋದು ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ಒಂದು ಜೋರಾದ ಚಪ್ಪಾಳೆ ಇಲ್ಲಿರೋ ಮೇಷ್ಟ್ರುಗಳಿಗೆ ಮತ್ತೆ ನಾವೇನು ಮಾಡಬೇಕು. ಯಾವುದೇ ಒಂದು ಸಂಸ್ಥೆ, ಯಾಕಂದ್ರೆ ನಾನು ಮೊನ್ನೆ ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ಸುಮಾರು ತಾಂಡವಪುರದವರು, ಹಳ್ಳಿ ದುಡ್ಡಿಯವರೆಲ್ಲ ಕೆಲಸ ಮಾಡ್ತಾರೆ. ಸ್ಟೇಟಸ್ ಹಾಕಿದ್ರು, ಈ ಸ್ಕೂಲಲ್ಲಿ ರ್ಯಾಂಕ್ ಬಂದಿದೆ ಅಂತ, 7ನೇ ರ್ಯಾಂಕ್ ಅಂತ. ನಾನು ಗೌರ್ಮೆಂಟ್ ಸ್ಕೂಲಲ್ಲಿ 7ನೇ ರ್ಯಾಂಕ್ ಬಂದಿದ್ಯಾ ಅಂತ ಸ್ವಲ್ಪ ಮಟ್ಟಕ್ಕೆ ಶಾಕ್ ಆದೆ. ಏನಕ್ಕೆ ಅಂದ್ರೆ ಬಹುಶಃ ನನ್ನ ಕಲ್ಪನೆಯಲ್ಲಿ ಗೌರ್ಮೆಂಟ್ ಸ್ಕೂಲು ಅಲ್ಲಿ ಮೇಷ್ಟ್ರುಗಳು ಪಾಠ ಮಾಡಲ್ಲ, ಅಲ್ಲಲ್ಲ ನನ್ನ ಕಲ್ಪನೆಯಲ್ಲಿ. ಯಾಕಂದ್ರೆ ನಾನು ಬಹುಶಃ ಯಾಕಂದ್ರೆ ಸುಮಾರು ಪ್ರೈವೇಟ್ ಕಾಲೇಜಲ್ಲೇ ಓದ್ಕೊ ಬಂದಿದ್ದೀನಿ, ನೋಡಿದ್ದೀನಿ, ಗೌರ್ಮೆಂಟ್ ಸ್ಕೂಲ್ ಸುಮಾರು ಕಡೆ ನೋಡಿದ್ದೀನಿ. ಬಟ್ 2 ಸತಿ ಚೆಕ್ ಮಾಡಿದೆ ಸ್ಟೇಟಸ್ನ, ನಿಜವಾಗ್ಲೂ ರ್ಯಾಂಕ್ ಬಂದಿದೆಯಾ ಅಥವಾ ಬೇರೆ ಯಾವುದಾದ್ರು ಸ್ಕೂಲ್ದು ಹಾಕೊಂಡಿದ್ದಾರಾ ಅಂತ. ಬಟ್ 7ನೇ ರ್ಯಾಂಕ್ ಅಂದಾಗ, ಯಾಕಂದ್ರೆ ನಾವು ಸ್ಕೂಲ್ ರನ್ ಮಾಡ್ತೀವಿ, ನಮ್ಮ ಸ್ಕೂಲಲ್ಲಿ ಬಂದಿಲ್ಲ ಮೇಡಮ್. ಪ್ರೈವೇಟ್ ಸ್ಕೂಲೇ ರನ್ ಮಾಡ್ತೀವಿ, ಅವ್ರಿಗೆ ಸ್ಪೂನ್ ಫೀಡಿಂಗ್ ಥರ ತುಂಬ ಪಾಠ ಮಾಡ್ತೀವಿ, ಎಲ್ಲನೂ ಮಾಡ್ತೀವಿ. ಬಟ್ ಬಂದಿಲ್ಲ ರ್ಯಾಂಕು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋಂಥ ಮಕ್ಕಳೇ ಇವತ್ತಿನ ದಿನ ಒಳ್ಳೆ ಕಡೆ ಚೆನ್ನಾಗಿ ನಿಂತಿರೋದು. ಯಾಕಂದ್ರೆ ಅವ್ರಿಗೆ ಫೌಂಡೇಶನ್ ಅಂತ ಏನಿದೆಯಲ್ಲ, ಆ ತಳಮಟ್ಟದಲ್ಲಿ ಆ ಕೊಡ್ತಿರ್ತಕ್ಕಂಥ ಎಜುಕೇಶನ್ ಅದು ತುಂಬಾ ಚೆನ್ನಾಗಿದೆ. ಮತ್ತೆ ನಿಜವಾಗ್ಲೂ ನಮ್ಮ HM ಮೇಡಮ್ ನಿಜವಾಗ್ಲೂ ಮೆಚ್ಚಲೇಬೇಕು. ಯಾಕಂದ್ರೆ ಅವರು ಎಷ್ಟು ಇಂಟ್ರೆಸ್ಟ್ ಇಂದ ಈ ಒಂದು ಸ್ಕೂಲ್ನ ಕಟ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟಿಂಗ್ ಸ್ಟಾಫ್ಸ್ ಎಲ್ಲರೂ ಅವ್ರ ಜೊತೆ ಕೈ ಜೋಡಿಸಿದ್ದಾರೆ. ಯಾಕಂದ್ರೆ ಸುಮಾರು ಗೌರ್ಮೆಂಟ್ ಸ್ಕೂಲಲ್ಲಿ ನೋಡಿದೀವಿ, HM ಏನೋ ಒಂದು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಬೇರೆ ಅವ್ರ ಸ್ಟಾಫ್ಸ್ ಯಾರು ಸಪೋರ್ಟ್ ಮಾಡ್ತಿರಲ್ಲ. ಅಪೂರಕವಾಗಿ ಏನೋ ಅವ್ರ ಮೇಡಮ್ಗೆ ಬೇಕಿದೆ ಮಾಡ್ತಾ ಇದ್ದಾರೆ, ಬಿಡಿ ಮಾಡ್ಲಿ, ನಾವೇ ಸಪೋರ್ಟ್ ಮಾಡಬೇಕು ಅಂತ. ಬಟ್ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನನ್ನ ಪುಣ್ಯ ಇವತ್ತು ನಾನು ಈ ಒಂದು ಸ್ಕೂಲಿಗೆ ಬಂದು ನನ್ನ ಅಸಂಪ್ಷನ್ ಏನಿತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಏನು ಮಕ್ಕಳು ಅಂತ ಎಜುಕೇಶನ್ ಸಿಗಲ್ಲ ಅಂತ, ನಿಜವಾಗ್ಲೂ ಅದು ಇವತ್ತು ಸುಳ್ಳಾಗಿದೆ. ಸೊ ನನ್ನ ಕಡೆಯಿಂದ, ನಮ್ಮ ಸಂಸ್ಥೆ ಕಡೆಯಿಂದ ಮೇಡಮ್ ಏನೇ ಸಪೋರ್ಟ್ ಬೇಕಾದ್ರೂ ಕೇಳಿ, ನಮ್ಮ ಸಂಸ್ಥೆಯಿಂದ ನಾವು ಯಾವತ್ತೂ ರೆಡಿ ಇದ್ದೀವಿ. ನಿಮ್ಗೆ ಟೀಚಿಂಗ್ ಆಗಲಿ, ಅಕಾಡೆಮಿಕ್ ಆಗಿ ಏನಾದರೂ ಬೇಕು ಅಂದ್ರೂ ನಾವು ಸದಾ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಕ್ಕೆ ಈ ಸಂದರ್ಭದಲ್ಲಿ ಇರ್ತಾರೆ. ಧನ್ಯವಾದ.